ಇನ್ನು ಕಟ್ಟೆಮಾಡು ದೇಗುಲದಲ್ಲಿ ಎರಡು ಗುಂಪುಗಳ ಗಲಾಟೆ ಕೇಸ್ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಕಟ್ಟೆಮಾಡು ದೇಗುಲದಲ್ಲಿ ಎರಡು ಗುಂಪುಗಳ ಗಲಾಟೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮದಲ್ಲಿ ಈಗ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಎಸಿ ಭಾಸ್ಕರ್ ಅವರು ಆದೇಶವನ್ನು ಪ್ರಕಟಿಸಿದ್ದಾರೆ. ಇಂದು ಕೆಲವರಿಂದ ಬೈಕ್ ಜಾಥಾ ಹಿನ್ನೆಲೆ ಕೂಡ ನಿಷೇಧಾಜ್ಞೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವರು ಇವತ್ತು ಬೈಕ್ ಜಾಥಾ ಮಾಡೋದಕ್ಕೆ ಮುಂದಾಗಿದ್ದರು, ಆದರೆ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಗುಂಪು ಕೂಡೋದು, ಮೆರವಣಿಗೆ, ಜಾಥಾ ಅಥವಾ ರ್ಯಾಲಿಗೆ ಅವಕಾಶ ಇಲ್ಲ. ಧಾರ್ಮಿಕ ಉಡುಪು ವಿಚಾರಕ್ಕೆ ಎರಡು ಗುಂಪಿನ ಮಧ್ಯೆ ಸಂಘರ್ಷ ಉಂಟಾಗಿತ್ತು. ಕಟ್ಟೆಮಾಡು ಗ್ರಾಮದ ಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದಂಥ ಘಟನೆ ಡಿಸೆಂಬರ್ 27ರಂದು ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ ಘಟನೆ ನಡೆಯಿತು. ಕೊಡಗು ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಧಾರ್ಮಿಕ ಉಡುಪಿಗೆ ಸಂಬಂಧಪಟ್ಟಂತೆ ಘರ್ಷಣೆ ಉಂಟಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಭಾರಿ ಪ್ರಮಾಣದ ಗಲಾಟೆ ಇತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದರು. ಅದಾದ ಬಳಿಕ ಇವತ್ತು ಜಾಥಾವನ್ನು, ಬೈಕ್ ರ್ಯಾಲಿಯನ್ನು ಮಾಡೋದಕ್ಕೆ ಕೆಲವರು ಮುಂದಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೀಗ ಅನುಮತಿಯನ್ನು ನಿರಾಕರಿಸ್ತಾ ಇದ್ದಾರೆ. ಜೊತೆಗೆ ಆ ಭಾಗದ ಎಸಿ ಆಗಿರುವಂಥ ಭಾಸ್ಕರ್ ಅವರು ನಿಷೇಧಾಜ್ಞೆಯನ್ನು ಈಗಾಗಲೇ ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ಕೆಲವರಿಂದ ಬೈಕ್ ಜಾಥಾ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅವಘಡಗಳಾಗಲಿ ಅಥವಾ ಇನ್ನಿತರ ಚಟುವಟಿಕೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸರು ಹಾಗೂ ಜಿಲ್ಲಾಡಳಿತ, ತಾಲೂಕಾಡಳಿತ ಈ ಬಿಗಿ ಕ್ರಮವನ್ನು ಕೈಗೊಳ್ತಾ ಇದೆ. ಗುಂಪು ಕೂಡೋದು, ಮೆರವಣಿಗೆ, ಜಾಥಾ, ರ್ಯಾಲಿ ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಧಾರ್ಮಿಕ ಉಡುಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪಿನ ಮಧ್ಯೆ ದೊಡ್ಡ ಸಂಘರ್ಷ ಉಂಟಾಗಿತ್ತು. ಕಟ್ಟೆಮಾಡು ಗ್ರಾಮದ ಮೃತ್ಯುಂಜಯ ದೇವಸ್ಥಾನದಲ್ಲಿ ಘಟನೆ ನಡೆದಿತ್ತು.